ತುಂಗ ಆ ರಮ್ಯನ ವಿಷಯನ ಎಲ್ಲ ಹೇಳ್ದ ಅವ್ರ ಅತ್ತಿಗೆ. ಹ್ಞೂ ಕಣೆ ಕಾವ್ಯ, ಎಲ್ಲ ಹೇಳ್ದೆ. ಅವ್ರ ಅತ್ತೆ ಸರಿಯ ಮಕ್ಕುಗ್ದಿರ್ತಾರೆ. ಆ ರಮ್ಯ ಆಲೇನೆ ಊರಿಂದ ಬಂದಿದ್ದಾಳಂತೆ. ಆ ರಮ್ಮ ಏನೋ ಜೈಲಿಗೆ ಹೋಗಿದಾರಲ್ವಾ, ಬಿಡ್ಸಾಕೆ ಅಂತ ಹೋಗಿದ್ಲು, ಏನೋ ಬೇಲ್ ಸಿಕ್ಕಿಲ್ವಂತೆ, ಅದಕ್ಕೆ ವಾಪಸ್ ಬಂದಿದ್ದಾಳೆ. ಬಂದ ತಕ್ಷಣ ಸರಿಯ ಮಕ್ಕುಗ್ದಿರ್ತಾರೆ. ಥೂ, ಏನ್ ಬುದ್ಧಿನೋ ಏನೋ ಆ ರಮ್ಯಂದು. ಹ್ಞೂ ಕಣೆ, ಯಾವಾಗ್ಲೂ ನಮ್ಮ ಅತ್ತೆ ಹತ್ರ ಬಂದು ಅವ್ರ ಮನೆ ವಿಷಯ ಎಲ್ಲ ಹೇಳ್ತಿರ್ತಾಳೆ. ನಮ್ಮ ಅತ್ತೆನೋ ಅಯ್ಯೋ ಅದಕ್ಕೆ ಅಂತ ಕಾಯ್ಕೊಂಡಿರ್ತಾರೆ. ಮೊದ್ಲೇನೆ ಆ ರಮ್ಯರ ಅತ್ತೆಗೂ ನಮ್ಮ ಅತ್ತೆಗೂ ಆಗಲ್ಲ, ಇಬ್ರು ವಾರ್ಗಿತ್ತೇರು. ಆ ರಮ್ಯ ಬಂದು ಯಾವಾಗ್ಲೂ ಬಡ್ಕೊಂತಿರ್ತಾಳೆ. ನಮ್ಮ ಅತ್ತೆಗೆ ಸರಿಯಾಗಿ ಅವಳಿದ್ದಾಳೆ. ಅಯ್ಯ, ನಮ್ಮ ಅತ್ತೆದು ಅಂತ ಬುದ್ಧಿನೇ, ಅವಳದು ಅದೇ ಬುದ್ಧಿನೇ, ಇಬ್ರು ಸರಿಯಾಗೈತಿ. ನನಗಂತೂ ಅವ್ರಿಬ್ರು ಕಂಡ್ರೇನೆ ಆಗಲ್ಲ ಕಣೆ. ಥೂ, ನಮ್ಮ ಅತ್ತೆ ಅಂತ ಬರೀ ಮನೆಯಾಳ ಬುದ್ಧಿನೇ ಹೇಳ್ಕೊಡ್ತಾ ಇರ್ತಾರೆ. ನಿಮ್ಮ ಅತ್ತಿಗೆ ಹಿಂಗನ್ನು, ನಿಮ್ಮ ಅತ್ತಿಗೆ ಹಂಗನ್ನು, ನಿನ್ನ ಆದ್ಮೇಲೆ ಹಿಂಗ್ ನಡೆಸ್ಕ, ನೀನ್ ಹಂಗ್ ಮಾಡ್ಕ, ಹಿಂಗ್ ದುಡ್ಡು ಮಾಡ್ಕ, ನಿಮ್ಮ ಮನೆ ನಿನ್ನ ಹೆಸರು ಮಾಡಿಸ್ಕ, ಸೈಟ್ ನಿನ್ನ ಹೆಸರು ಮಾಡಿಸ್ಕ, ಬರೇ ಇಂಥ ಜಗಳ ತಂದಿಕ್ಕ ಬುದ್ಧಿನೇ ನಮ್ಮ ಅತ್ತೆ. ಆ ರಮ್ಯನ್ಗೆ ಅದು ಅರ್ಥ ಆಗಲ್ಲ. ಎಲ್ಲ ನನ್ನ ಒಳ್ಳೆಕ್ಕೆ ಹೇಳ್ತೈತೆ ಸುಂದ್ರತ್ತೆ ಅಂತಾನೆ, ಯಾವಾಗ್ಲೂ ಸುಂದ್ರತ್ತೆ ಸುಂದ್ರತ್ತೆ ಅಂತ ಬತ್ತಿರ್ತಾಳೆ. ಒಂದಲ್ಲ ಒಂದ್ ದಿವಸ ಅವಳಿಗೂ ಗೊತ್ತಾಗುತ್ತೆ ತಗ. ಅಯ್ಯೋ, ರಮ್ಯನ್ಗೆ ಬುದ್ಧಿ ಇದ್ರಲ್ವಾ, ನಿಮ್ಮ ಅತ್ತೆಗೂ ಬುದ್ಧಿ ಇಲ್ಲ, ಅವಳಿಗೂ ಬುದ್ಧಿ ಇಲ್ಲ. ಇಬ್ರಿಗೂ ಸರಿಯಾಗಿ ಮ್ಯಾಚಿಂಗ್ ಆಗೈತಿ. ಅದು ಸರಿನೇ ಕಣೆ ತುಂಗ. ನನಗಂತೂ ಅದಕ್ಕೆ ಅವಳ ರಮ್ಯ ಮಂತಕ್ಕೆ, ನಾನು ನಮ್ಮ ಮಂತಕ್ಕೆ ಬಂದ್ರೆ ಅಲ್ಲಿರಾಕೆ ಸರ್ ಬರಲ್ಲ. ಹಂಗೇನೆ ಅವಳ ಮಕ್ಕ ಕಂಡ್ರೆ ಹಂಗೇನೆ ಅದೇ ಬಂದ್ಬಿಡ್ತೀನಿ. ನಿಮ್ಮ ಮನೆ ಹತ್ರನೋ ಇಲ್ಲ ಎಲ್ಲಾದ್ರೂ ಹೋಗ್ಬಿಡ್ತೀನಿ ಸುಮ್ನೆ. ಎಲ್ಲಾದ್ರೂ ಸುಮ್ಮನೆ ಪಾರ್ಕ್, ಇದು ಆ ಸ್ಕೂಲ್ ಫೀಲ್ಡ್ನಕ್ಕೋ ಇಲ್ಲ ದೇವಸ್ಥಾನಕ್ಕೋ ಎಲ್ಲಾದ್ರೂ ಹೋಗಿ ಕೂತ್ಕೊಂಡ್ಬಿಡ್ತೀನಿ ಅಂತ. ಅವಳು ಹೋಗೋವರೆಗೂ ಅವಳನ್ನ ಕಂಡ್ರೆ ಮೈಯೆಲ್ಲ ಉರ್ದೋಗುತ್ತೆ. ಬರೀ ಇಲ್ದೇ ಇರೋ ಚಾಡಿ ಹೇಳ್ತು ಕೊಡ್ತಾಳೆ ನಮ್ಮ ಅತ್ತೆಗೆ. ನನ್ನ ಬಗ್ಗೆ ನಮ್ಮ ಅತ್ತೆ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಹೇಳುತ್ತೆ, ಅವಳು ಅವ್ರ ಅತ್ತೆ ಬಗ್ಗೆ ಹೇಳ್ತಿರ್ತಾಳೆ. ಇಬ್ರಿಗೂ ಸರಿಯಾಗೈತಿ. ಬಿತ್ತೇರು ಬರ್ತಾ ಇದೆ ನೋಡು, ಹಲ್ಕಿಸ್ಕೊಂಡು ಮಾತಾಡ್ಕೊಂಡು ಇನ್ನೇನ್ ಮಾತಾಡ್ತಾರೆ, ನನ್ನ ಬಗ್ಗೆನೇ ಮಾತಾಡ್ತಿರ್ತಾರೆ ಇಬ್ರು. ಈ ತುಂಗ ಅಂದನು ಇದ್ದಾಳಲ್ಲ, ನಮ್ಮ ಅತ್ತಿಗೆ ಇಲ್ಲದೆಲ್ಲ ಚಾಳಿ ಚುಚ್ಚಿ ನನ್ನ ಬೈಸಂಗ್ ಮಾಡಿದಾಳೆ. ಇರು, ಅವಳಿಗೆ ಗ್ರಹಾಚಾರ ಬಿಡಿಸ್ತೀನಿ ಇವತ್ತು. ಸಿಗ್ಲಿ ಅಂತ ಕಾಯ್ತಿದ್ದೆ. ಇವತ್ತೆ ಹೆಂಗುನು ಸಿಗಾಕೊಂಡವಳೆ ಈ ಕಾವ್ಯನ ಜೊತೆಗೆ. ಈ ಕಾವ್ಯನ್ಗೂ ಬುದ್ಧಿ ಇಲ್ಲ, ಇವಳ ಜೊತೆಗೆ ತಗಲಾಕೊಂಡು ಓಡಾಡ್ತಾಳೆ. ಥೂ, ಅದಕ್ಕೆ ಮತ್ತೆ ಆ ಸುಂದರತೆ ಇವಳನ್ನ ಯಾವಾಗ್ಲೂ ಬೈಯೋದು. ಈ ಕಾವ್ಯ ಅನ್ನೋಳ ಯಾಕಾದ್ರೂ ಕಟ್ಕೊಂಬನ್ನ ನನ್ನ ಮಗುಗೆ ಅಂತ. ಇಂತ ಕೆಟ್ಟ ನನ್ನ ಸೌತೆಯರ ಜೊತೆಗೆ ಸೇರ್ತಾಳೆ ಇವಳು. ಒಳ್ಳೆಯವ್ರ ಜೊತೆಗೆ ಸೇರಲ್ಲ, ನನ್ನಂತವ್ರ ಜೊತೆಗೆ ಬರೀ ಇಂಥವ್ರೆ ಇವಳಿಗೆ ಜೊತೆ ಆಗಲ್ಲ. ಮನೆ ಮುರುಕರು, ಥೂ, ಮನೆ ಮುರುಕರು ಕಂಡರ ಮನೆ ಹಾಳು ಮಾಡಿ ತಾವು ಅಲ್ಕಿಸ್ಕೊಂಡು ಬರ್ತಾವೆ. ಒಂದೀಟು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಇವಕ್ಕೆ. ಥೂ, ಎಷ್ಟು ಊತನು ಉಗ್ತಿಲ್ಲ ಅಂತವೆ. ನಾಚಿಕೆ ಆಗಲ್ವಾ? ಇನ್ನೊಬ್ರಿಗೆ ಜಗಳ ತಂದಿಕ್ಕಿ ಹಿಂಗೆ ಮಾಡಬಾರ್ದು ಯಾರ್ದು. ಇನ್ನೊಂದು ಮನೆ ಹಾಳು ಮಾಡುವಂತ ಬುದ್ಧಿ ಇರಬಾರ್ದು. ಮನುಷ್ಯ ಆದ್ಮೇಲೆ ನಿಯತ್ತಾಗಿರ್ಬೇಕು. ತನ್ನ ತಾನಾಯ್ತು ತನ್ನ ಮನೆದಾಯ್ತು ಅಂತ ನೋಡ್ಕೊಂಡಿರ್ಬೇಕು. ತನ್ನ ಮನೆ ನೆಟ್ಟಗೈತಿ ಅಂತ ಹೇಳಿ ಇನ್ನೊಬ್ರು ಮನೆ ತೂತ್ ಮುಚ್ಚಕ್ ಬರಬಾರ್ದು. ಏನೇ ತುಂಗ ಹಂಗ್ ಮಾತಾಡ್ತಾ ಇದ್ದಾಳೆ ಈ ರಮ್ಯಾ? ಏನಾಗಿತ್ತು ಇವಳಿಗೆ? ಯಾರಿಗ್ ಬೈತಾ ಇದ್ದಾಳೆ ಹಿಂಗೆ? ಏನೇ ರಮ್ಯಾ, ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಬೈತಾ ಇದ್ಯಾ? ಯಾರಿಗ್ ಬೈತಾ ಇದ್ಯಾ? ಯಾರ ಮನೆ ಆಳ್ ಬುದ್ಧಿ ಮಾಡ್ತಾರೋ, ಜಗಳ ತಂದಿಕ್ಕೋರೋ ಅತ್ಗೂ ಸಸ್ಗುನು ಅವ್ರ ಬಗ್ಗೆ ಮಾತಾಡ್ತಾ ಇದೀನಿ ಕಣೆ ಕಾವ್ಯ. ನಿನಗ್ಯಾಕೆ? ನೀನ್ ಯಾಕೆ ಮಾತಾಡ್ತಾ ಇದ್ಯಾ? ಮುಚ್ಕೊಂಡು ನಿಂತ್ಕ. ನೀನೇನು ಇಟ್ಟು ಬಟ್ಟೆ ಕೊಟ್ಟಿದ್ದೇನೆ ಮುಚ್ಕೊಂಡು ನಿಂತ್ಕ ಅಂತ ಹೇಳ್ತಾ ಇದ್ಯಲ್ಲ, ನೆಟ್ಟಿಗೆ ಡೈರೆಕ್ಟ್ ಆಗಿ ಮಾತಾಡಂಗಿದೆ ಮಾತಾಡು. ಯಾರಿಗ್ ಬೈತಾ ಇದ್ಯಾ ಅಂತ ಹೇಳ್ಬಿಟ್ಟು ಬೈ ಆಮೇಲೆ. ಏನ್ ಮುಚ್ಕೊಂಡು ನಿಂತ್ಕ ಗಿಚ್ಕೊಂಡು ನಿಂತ್ಕ ಅಂತಂದಿಯೇ? ಏನ್ ನಿಮ್ಮ ಅಪ್ಪನ ಮನೆದೇನಾದ್ರು ಕೊಟ್ಟಿದ್ದ ನನಗೆ? ಯಾರಿಗೆ ಹೇಳ್ತಾ ಇದ್ಯಾ ಹಿಂಗಂತನ? ಸರಿಯಾಗಿ ಮಾತಾಡತ್ ಕಲ್ತ್ಕ. ನನ್ನ ಹತ್ರ ಇಟ್ಕೋಬೇಡ, ನಮ್ಮ ಅತ್ತೆ ಹತ್ರ ಇಟ್ಕೋ ನಿನ್ನವೇನಿದ್ರು. ನನ್ನ ಹತ್ರ ನಡೆಸಕ್ ಬರ್ಬೇಡ ನೀನು. ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಕಾವ್ಯ. ಮನೆಯಾಳರ ಜೊತೆಗೆ ಓಡಾಡ್ತಾ ಇದೆಯಲ್ಲ ನೀನು, ನಾಚಿಕೆ ಆಗಲ್ವಾ? ಯಾರಿಗ್ ಮನೆಯಾಳಿ ಗಿಣಿಯಾಳಿ ಅಂತ ಬೈತಾ ಇದ್ಯಾ? ನಾನೇನ್ ಮಾಡ್ದೆ ಅಂತದ್ದ? ನೆಟ್ಟಿಗೆ ಡೈರೆಕ್ಟ್ ಆಗಿ ಬೈಯತ್ ಕಲ್ತ್ಕ. ಹಿಂಗ್ ಇಂಡೈರೆಕ್ಟ್ ಆಗೆಲ್ಲ ಮಾತಾಡಬೇಡ. ನಮ್ಗೂ ಬೈಯಕ್ ಬರುತ್ತೆ. ಸುಮ್ನೆ ನಾಲ್ಗೆ ಉದ್ದ ಐತೆ ಅಂತ ಮಾತಾಡಕ್ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನೋ ನಮ್ಮೂರವಳು ಬಿಡು ಅಂತಾನ ಮಾತಾಡ್ಕೊಂಡಿದ್ರೆ ನನ್ ಮೇಲೆ ಜೋರ್ ಮಾಡಕ್ ಬತ್ತೀಯಾ? ನಾನೇನೇ ಮಾಡ್ದೆ ನಿನ್ಗಂತದ? ಏನ್ ಮಾಡಿದ್ಯಾ? ಏನ್ ಮಾಡಿದ್ಯಾ ಅಂತ ನಾನು ಬೇರೆ ಬಿಡಿಸಿ ಹೇಳ್ಬೇಕೇನೆ? ನನ್ ತವ್ರ ಮನೆ ಸುದ್ದಿ ತಗೊಂಬಂದು ನಮ್ಮ ಅತ್ತೆ ಹತ್ರ ಯಾಕೆ ಬುಗಳಿದ್ಯಾ? ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ನಾದ್ನಿ ಮದುವೆನ ಹೆಂಗ್ ಬೇಕಾದ್ರೂ ಮಾಡ್ತೀನಿ, ಯಾರ ಜೊತೆನಾದ್ರೂ ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನೆ ಆಗ್ಬೇಕಾಗೈತೆ? ನಮ್ಮ ಅತ್ತಿಗಿಲ್ದೇ ಇರೋ ಚಾಡಿ ಚುಚ್ಚಿಯ ಅತ್ತಿಗೂ ಸಸಿಗೂ ಜಗಳ ತಂದಿಕ್ಕಿದ್ಯಾ? ನಾನು ನನ್ನ ನಾದ್ನಿ ಮದುವೆನ ಈಗಲಾದ್ರೂ ಮಾಡ್ತೀನಿ, ಯಾವಾಗಾದ್ರೂ ಮಾಡ್ತೀನಿ. ನನ್ನ ಇಷ್ಟ. ನೀನ್ ಯಾವಳೆ ಅದನ್ನೆಲ್ಲನ ಇಲ್ದೇ ಇರೋದೆಲ್ಲ ಸುದ್ದಿ ತಂದು ಇಲ್ಲಿ ನಮ್ಮ ಅತ್ತಿಗೆ ಚುಚ್ಚಿದ್ಯಾ? ಯಾಕೆ? ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡಿರ್ಬೇಕು. ಓಹೋ, ಅದು ವಿಷಯ, ಆಶನ್ ಮದುವೆ ವಿಷಯ. ಅದೇ ವಿಷಯನೇ. ಯಾಕೆ ಹೇಳ್ದೆ? ಆ ರಂಗಮ್ಮನ ಹತ್ರ ಸುಳ್ಳು ಹೇಳಿದೀನಿ, ನಿನ್ನ ಹತ್ರ ಒಂದ್ ಸುಳ್ಳು ಹೇಳಿದೀನಿ ಅಂತನ ಎಲ್ಲನ ಬೊಗಳಿದ್ಯಲ್ಲ. ನಾನೇನಾದ್ರೂ ನಿನ್ನ ಹತ್ರ ಹೇಳಿದ್ನ ನಾನು ಸುಳ್ಳು ಹೇಳಿದೀನಿ ಅಂತನ? ಯಾಕೆ ಇಲ್ದಿರೋದೆಲ್ಲ ಚಡಿ ಹೇಳಿದ್ಯಾ? ಅಯ್ಯೋ ಅಯ್ಯೋ, ನೀನ್ ಯಾಕೆ ಹಂಗ ಆಡ್ತಾ ಇದ್ಯಾ? ಇರೋದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದಿಗೆ ಹೋದ್ರಂತೆ. ನೀನು ಆ ರಂಗಕ್ಕೈನ ಹತ್ರ ಒಂದ್ ಸುಳ್ಳು ಹೇಳಿದ್ಯಾ, ನಿಮ್ಮ ಅತ್ತೆ ಹತ್ರ ಇನ್ನೊಂದ್ ಸುಳ್ಳು ಹೇಳಿದ್ಯಾ. ನಿನ್ನ ಆದ್ನೇ ಮದ್ವೆನ ಹಾಳು ಮಾಡಕ್ಕೋಸ್ಕರನ. ಹಾಳು ಮಾಡೋ ಬುದ್ಧಿ ಇರೋದು ನಿನಗೆ, ನನಗಲ್ಲ.
ತಿಳ್ಕೊ. ಸ್ವಂತ ನಾದ್ನಿ ಮದ್ವೆನ ನಿಲ್ಸೋದ್ರಿಂದ ನಿನಗೆ ಬರೋಂತ ಲಾಭ ಏನು? ಲಾಭ ಏನು ಹೇಳು? ಏನೋ ಲಾಭ ಐತೆ, ಅದಕ್ಕೆ ತಾನೇ ನೀನ್ ಹಿಂಗೆಲ್ಲ ನಕಿತಾಪತಿ ಮಾಡಿ ಮದ್ವೆ ನಿಲ್ಸಕೊಳ್ತಿರೋದು. ಏಯ್, ನನಗೆ ಲಾಭ ಆಗುತ್ತೋ ಬಿಡುತ್ತೋ, ನನ್ನ ನಾದ್ನಿ ಮದ್ವೆನ ಆ ರಂಗಮ್ಮನ ಮಗನ ಜೊತೆಗೆ ಮಾಡ್ತೀವೋ ಬಿಡ್ತೀವೋ, ಅದನ್ನ ಕಟ್ಕೊಂಡು ನಿನಗೇನೇ ಆಗ್ಬೇಕು? ನೀನ್ ಯಾವಳೆ ನಮ್ಮನೆ ವಿಷಯಕ್ಕೆ ತಲೆ ಹಾಕಕ್ಕೆ? ಏನು ಆ ರಂಗಕ್ಕೈನ ಹತ್ರ ಹೋಗಿ ಎನ್ಕ್ವೈರಿ ಮಾಡ್ಕೊಂಬಂದ? ರಮ್ಯಾ ಏನ್ ಸುಳ್ಳು ಹೇಳಿದ್ನು ಅಂತ ನಾ ಕೇಳ್ಕೊಂಬಂದೇನಿ ನೀನು? ಅಯ್ಯೋ, ನಿಮ್ಮ ಅತ್ತೆ ಹೇಳಿದ್ರು ಏನೋ ನೋಡ್ಕೊಂಡು ಹೋಗಕ್ ಬಂದಿದ್ರು, ಯಾಕೋ ಏನು ಹೇಳಿಲ್ಲ. ನಮ್ ರಮ್ಯಾ ನೋಡಿದ್ರೆ ಹಿಂಗೆ ಹೇಳಿದ್ಲು, ನೀನೊಂದ್ಸಲಿ ವಿಚಾರಿಸಮ್ಮ ಅಂತ ಹೇಳಿತ್ತು ನಿಮ್ಮ ಅತ್ತೆ. ಅದಕ್ಕೆ ದೊಡ್ಡವ್ರು ಹೇಳಿದ್ರಲ್ಲ, ದೊಡ್ಡವ್ರ ಮಾತು ಮೀರ್ಬಾರ್ದು, ನಾವೇನ್ ಕಳ್ಕಂತೀವಿ ಹೋಗೋನ್ ಮಾತು ವಿಚಾರಿಸಕ್ಕೆ. ನಂದು ಅದೇ ಊರೇ ಅಲ್ವಾ, ನಿಮ್ಮೂರೇನೆ, ಅದಕ್ಕೆ ಹೋಗಿದ್ದೆ. ಅಲ್ಲಿ ಗೊತ್ತಾಯ್ತಲ್ಲ ನೀನು ಎಂತ ತಾರಾಟಿ ಹಿಡಿ ತಂದಿಕ್ಕಿದ್ಯಾ ಎರಡು ಮನೆಗೂನು ಅಂತನ ಗೊತ್ತಾಯ್ತಲ್ಲ. ನಿಂದು ಇರೋ ವಿಷಯನೇ ನಿಮ್ಮ ಅತ್ತೆ ಹತ್ರ ಹೇಳಿದೀನಿ, ಅದಕ್ಕೆ ನಿಮ್ಮ ಅತ್ತೆ ನೀನು ಬೈದಿರ್ಬೋದು, ಅದಕ್ಕೆ ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದ್ಯಾ? ಸುಮ್ನೆ ಹೋಗು. ಮತ್ತೆ ಸಾವಿರ ಹೇಳ್ತಾಳೆ ಕಣೆ, ಕೇಳ್ಕಮ್ಮ ಅಂತ ಹೇಳ್ತಾಳೆ. ನಿನ್ಗೆ ಯಾಕೆ ಬೇಕು ನಮ್ಮನೆ ಸುದ್ದಿ? ನನ್ ಸುದ್ದಿ ಯಾಕೆ ಬೇಕು ಅಂತ ನಾನು ಕೇಳ್ತಾ ಇರೋದು. ನಿಮ್ಮ ಮನೆ ಸುದ್ದಿ ಎಷ್ಟೈತೋ ಅಷ್ಟು ನೋಡ್ಕೊಂಡಿರು. ನಿಮ್ಮ ಮನೆ ಸುದ್ದಿ ನಾನು ಹಂಗೆ ಬರ್ತೀನ. ನಿಮ್ಮ ಅತ್ತೆ ಹತ್ರ ನೀನು ನೆಟ್ಟಿಗಿದ್ದೀಯಾ? ನೆಟ್ಟಿಗೆ ಸಂಸಾರ ಮಾಡ್ತಿದ್ಯೇನಿ? ಅಯ್ಯ, ಅತ್ತೆ ಸೊಸೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ. ನಾವು ಹಂಗೆಲ್ಲ ಯಾರ ಹತ್ರನೂ ಬಿಟ್ಕೊಡಂಗಿಲ್ಲ. ನಮ್ಮ ಮನೆಗೆ ಸಾವಿರ ವಿಷಯ ಇರ್ತವೆ, ಅದನ್ನೇ ನೀನ್ ಯಾಕೆ ಕೇಳ್ತಾ ಇದೀಯ ಹೇಳು? ಹೌದಮ್ಮ, ನಿನ್ಗೆ ಯಾಕೆ ರಮ್ಯಾ ಅವ್ರ ಮನೆ ವಿಷಯ? ಇಬ್ರು ಬಿತ್ತರೆ ಸರಿಯಾಗಿದ್ದೀರಾ, ಆಗ್ಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನಂಗೆ. ಏ ಕಾವ್ಯ, ನಿನ್ಗೆ ಯಾಕೆ ಬೇಕು ಇವಳು ಸುದ್ದಿ? ಬಂದ್ಬಿಟ್ರು ನೀವಿಬ್ರು ಕೇಳ್ತಾ ಇದ್ರಲ್ಲ ಇವ್ರ ಮನೆ ಸುದ್ದಿ ನಿನ್ಗೆ ಯಾಕೆ ಅಂತಾನ, ಹಂಗೆ ನಾನು ಕೇಳ್ತಾ ಇರೋದು ನಮ್ಮ ಮನೆ ಸುದ್ದಿ ಇವಳಿಗೆ ಯಾಕೆ ಅಂತಾನ. ನೋಡ್ರಮ್ಯಾ, ನಾನೇನೇನು ಬೇಕು ಅಂತಾನ ಏನೋ ನಿನಗೆ ಜಗಳ ತಂದಿಕ್ಕಾಗ್ಲಿ ಅಥವಾ ನಿಮ್ಮ ಅತ್ತೆ ನಿನ್ಗೆ ಬೈಲಿ ಅನ್ನೋ ಉದ್ದೇಶದಿಂದ ಆಗ್ಲಿ ಏನ್ ಕೇಳ್ಕೊಂಬರ್ಲಿಲ್ಲ. ನಿಮ್ಮ ಅತ್ತೆ ಆಗಿ ಬಂದು ನಿಮ್ಮ ಅತ್ತೆನೇ ಹೋಗಿ ಕೇಳ್ಕೊಂಬಾರಮ್ಮ, ನಮ್ಮ ರಮ್ಯನ ನಂಬಕ್ಕಾಗಲ್ಲ, ಅವಳು ಸುಳ್ಳು ಹೇಳ್ತಾ ಇರ್ಬೋದು ಅಂತ ನನ್ಗೆ ಅನಿಸ್ತೈತೆ, ಅದಕ್ಕೆ ಹೋಗಿ ಒಂದ್ಸಲಿ ವಿಚಾರಿಸು ಅಂತ ಹೇಳಿದ್ರು. ಆದ್ರೆ ನಿನ್ನ ನಾದ್ನಿ ಬಗ್ಗೆನೇ ಹಿಂಗೆಲ್ಲನ ಅಪಪ್ರಚಾರ ಮಾಡ್ತೀಯ ಅಂತ ಗೊತ್ತಿರ್ಲಿಲ್ಲ. ಅವಳು ಅಲ್ಲೇನೆ ಕಾಲೇಜಿಂದಾನೇ ಲವ್ವರ್ ಇದ್ಲು, ಇನ್ನ ಲವ್ ಮಾಡ್ತಾ ಇದ್ದಾಳೆ, ಅವಳು ಸರಿ ಇಲ್ಲ, ಮದ್ವೆ ಆದ್ಮೇಲೆ ಓಡೋಗ್ತಾಳೆ, ಹಂಗೆ ಹಿಂಗೆ ಅಂತ ಹೇಳಿದ್ಯಲ್ಲ, ಇದು ಸರಿನಾ? ನೀನು ಒಂದ್ ಹೆಣ್ಣಾಗಿ ಅದು ಇನ್ನೊಂದ್ ಹೆಣ್ಣಿನ ಬಗ್ಗೆ ನಿನ್ನ ಆದ್ನಿ ಬಗ್ಗೆನೇ ಹಿಂಗೆಲ್ಲನ ನಿನ್ ತವ್ರ ಮನೆಗೆ ಹೋಗಿ ಆ ರಂಗಮ್ಮನ ಹತ್ರ ಸುಳ್ಳು ಹೇಳಿದ್ಯಲ್ಲ, ಇದು ಸರಿನಾ? ಇದು ಸರಿನೇನೆ? ನಿನಗೆ ಈ ತರ ಹೇಳಕ್ಕೆ ಮನ್ಸಾದ್ರೆ ಹೆಂಗ್ ಬಂತು? ನನ್ಗೆ ನನ್ನ ಆದ್ನಿ ಆಶಾ ಆ ರಂಗಮ್ಮನ ಮಗ ಸಂದೀಪ್ನ ಮದ್ವೆ ಆಗೋದು ಇಷ್ಟ ಇಲ್ಲ. ಅವನಿಗೆ ವಯಸ್ಸಾಗೈತಿ. ನಮ್ಮ ಆಶಾ ಇನ್ನೂ ಚಿಕ್ಕ ಹುಡುಗಿ, ಈಗಿನ ಕೆಲ್ಸಕ್ಕೆ ಸೇರವಳೆ, ಅದಕ್ಕೇನೆ ಏನ್ ಅಂತ ವಯಸ್ಸಾಗಿರೋ ನಮ್ಮ ಮದ್ವೆ ಆಗಿದ್ರೆ ಏನಂತೆ, ಗೌರ್ಮೆಂಟ್ ಕೆಲಸದಾಗಿದ್ದ ಇದ್ದ, ನಮ್ಮ ನಾದ್ನಿನ ಗೌರ್ಮೆಂಟ್ ಕೆಲಸದಾಗಿದ್ದಾಳೆ, ಅದಕ್ಕೆ ಇನ್ನೂ ಚೆನ್ನಾಗಿರೋ ನಮ್ಮ ಮದ್ವೆ ಆಗ್ಲಿ, ಇನ್ನೊಂದು 4-5 ವರ್ಷ ಬಿಟ್ಟು ಮದ್ವೆ ಆಗ್ಲಿ ಅನ್ನೋದು ನನ್ನ ಆಸೆ. ನಾನು ಅಂತ ಒಳ್ಳೆ ಉದ್ದೇಶ ಇಟ್ಕೊಂಡಿದೀನಿ, ಕೆಟ್ಟ ಉದ್ದೇಶ ಏನೂ ಇಲ್ಲ. ಆ ತರ ಹೇಳಿದ್ರೆ ಸುಮ್ಮನೆ ಆಗ್ತಾರೆ ಅಂತ ಹೇಳಿದೆ ಅಷ್ಟೇನೆ. ಓಹೋ, ಒಳ್ಳೆ ಉದ್ದೇಶ ಅಂತೆ, ಒಳ್ಳೆ ಉದ್ದೇಶ ನೋಡ್ದೇನೆ ಕಾವ್ಯ. ನಿನ್ಗೂ ನಿನ್ನ ಅತ್ತಿಗೂ ಈಗ ಹೆಂಗ್ ಜಗಳ ತಂದಿಕ್ಕವಳೆ. ಆಮೇಲೆ ಆ ನಾದ್ನಿ ಮದ್ವೆ ನಿಲ್ಸವಳೆ, ಇವಳು ಒಳ್ಳೆವಳಂತೆ, ಒಳ್ಳೆ ಉದ್ದೇಶ. ಇವಳು ಬಾಯಿಂದನ ಎಂತಾರ ಬಾಯಿಂದ ಎಂತ ಮಾತು ನೋಡು. ಕಾವ್ಯ, ನಾನು ಯಾವಾಗ್ಲೇ ಜಗಳ ತಂದಿಕ್ಕಿದೆ? ಇಲ್ಲ ಬಿಡಮ್ಮ, ನಮ್ಮ ಅತ್ತೆ ಹತ್ರ ನೀನ್ ಏನ್ ಹೇಳ್ತಿರ್ತೀಯ ಅಂತನ ನಾನು ಕೇಳಿಸ್ಕೊಂಡಿದೀನಿ. ಬಿಡು, ನನಗೆ ನಿನ್ನ ಹತ್ರ ಮಾತಾಡಕ್ ಇಷ್ಟ ಇಲ್ಲ. ತುಂಗ ನಡಿಯ, ಸುಮ್ನ ನೀನೇನ್ ಹೇಳ್ಬಾರ್ದೇನು ಹೇಳಿಲ್ಲ. ಅದೇಪ್ಪ, ಇವಳಂಗ್ ಜಗಳ ತಂದಿಕ್ಕಂಗಿದ್ದೀರಿ ಇನ್ನ ಇವಳು. ಇವಳು ಒಳ್ಳೆ ಉದ್ದೇಶ ಅಂತೆ, ಒಳ್ಳೆ ಉದ್ದೇಶ. ಇವಳ ಇದ್ರಾಗೆ ಇಲ್ಲ, ಈ ಇವ್ರ ವಂಶದಾಗೆ ಇಲ್ಲ ಒಳ್ಳೆ ಬುದ್ಧಿ ಅನ್ನೋದು. ಇವ್ರ ಅಮ್ಮನೂ ಹಂಗೇನೆ, ಆ ನಂದಿನಿಗೂ ಮತ್ತೆ ಅವ್ರ ಅಣ್ಣಗೂ ಜೈಲಿಗೆ ಕಳ್ಸಕ್ ನೋಡಿ ಹಾಯಮ್ನೆ ಜೈಲಿಗೆ ಹೋಗಂಗಾಯ್ತು. ಇನ್ನು ಇವಳು ನಿಮ್ಮ ಮದ್ವೆ ನಿಲ್ಸಕ್ ಹೋಗಿ ಇವ್ರ ಅತ್ತೆ ಹತ್ರ ಇವಳೆ ಬೈಸ್ಕೊಂಡಿದ್ದಾಳೆ, ನನ್ನ ಕೇಳಕ್ ಬಂದವಳೆ ಇಲ್ಲಿ. ಹೋಗಿ ನಿಮ್ಮ ಅತ್ತೆ ಹತ್ರ ಕೇಳಕ್ ಹೋಗು. ಏನು ನಾನೇನೇನು ಹೇಳ್ಬಾರ್ದೇನು ಹೇಳಿದೀನಿ? ನಡಿ, ನಿಮ್ಮ ಅತ್ತೆ ಹತ್ರಕ್ಕೆ ಬರ್ತೀನಿ. ಏನು ಬೇಡಮ್ಮ ತಾಯಿ, ನೀನೀಗ ಮಾಡಿರೋ ಇದೇ ಸಾಕು ಜಗಳ. ನಮ್ಮ ಅತ್ತಿಗೆ ನನ್ನ ಮೇಲೆ ಇನ್ನೂ ಸಿಟ್ಟೋಗಿಲ್ಲ. ನಾನೇ ಮೊದಲೇ ನಮ್ಮ ಅಮ್ಮ ಜೈಲಾಗ ಐತಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಊರಿಂದ ಬಂದ ತಕ್ಷಣ ನೀನು ಹೇಳಿದ್ಯಾ ಅಂತ ನಾ ಎಲ್ಲ ತಕ್ಕೊಂಡ್ಬಿಟ್ಲಲ್ಲ, ಹಂಗ್ ಮಾಡಿದ್ಯಾ ಹಿಂಗ್ ಮಾಡಿದ್ಯಾ ಮನೆ ಆಳಿ ಅದು ಇದು ಅಂತಾನೆ. ನೀನಂತೂ ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ ನೀನು. ನಿನ್ ಗಂಡನ ಮನೆಗೆ ಶ್ರೀಮಂತರ ಮನೆಗೆ ಸಿಕ್ಕಿದೀನಿ ಅಂತ ನಮ್ಮ ಮೇರಿಬೇಡ. ನಿಮ್ಗೂ ಒಂದಲ್ಲ ಒಂದ್ ಕಾಲ ಬಂದೇ ಬರುತ್ತೆ, ಎಲ್ಲನ ಕೊಚ್ಕೊಂಡು ಹೋಗುವಂತ ಕಾಲ. ಕಾಲ ಹಿಂಗೆ ಇರಲ್ಲ, ಮೇಲಿದ್ದವ್ರು ಕೆಳಗೆ, ಕೆಳಗಿದ್ದವ್ರ ಮೇಲಕ್ಕೆ ಬಂದೇ ಬರ್ತಾರೆ. ನಾನೇ ನಂಗೆಲ್ಲ ನಾ ಜಂಬ ಕೊಚ್ಕೊಂತ ಇಲ್ಲ, ನೀನೇ ಕೊಚ್ಕೊಂತ ಇರೋದು. ನೀನೇ ಅತಿ ಆಸೆ ಬಿದ್ದು ಮೇಷ್ಟ್ರು ಗೌರ್ಮೆಂಟ್ ಕೆಲಸ ಅದು ಇದು ಅಂತನ ಮೋಸ ಹೋಗಿ ಮದ್ವೆ ಆಗಿ ಬಂದಿರೋಳು ನೀನು. ಸಾವುಕಾರ ಮನೆ ಸೊಸೆ ಆಗ್ತೀನಿ ಅಂತನ ಯಾರ್ಯಾರನ್ನೋ ನಂಬಿ ಮದ್ವೆ ಆಗಿ ಬಂದಿರೋಳು ನೀನು. ಹೋಗು. ನನಗೇನು ಹೇಳ್ತಾ ಇದ್ಯಾ? ನಾವೇನೇನು ಹಂಗೆಲ್ಲ ನಿನ್ನಂಗೆ ಅತಿ ಆಸೆ ಬಿದ್ದು ಮದ್ವೆ ಆದವರಲ್ಲ. ನಮ್ಮನ್ನ ಇಷ್ಟಪಟ್ಟು ಬಂದು ನೋಡಿ ಮದ್ವೆ ಮಾಡ್ಕೊಂಡು ಹೋಗಿರೋದು ನನ್ನ ಗಂಡ. ನಾನೇ ನಿನ್ನಂಗೇನು ಅತಿ ಆಸೆ ಬಿದ್ದು ದುಡ್ಡಿಂದ ಬಿದ್ದು ಹೋಗಿ ಮದ್ವೆ ಆಗಿಲ್ಲ. ಸುಮ್ಮನೆ ಹೋಗು, ನೀನೇನ್ ಮಾತಾಡ್ಬೇಡ ನನ್ನ ಬಗ್ಗೆ, ನನಗೆ ಗೊತ್ತಿದೆ ನಿನ್ನೇನ್ ಮಾಡ್ಬೇಕು ಅಂತಾನೆ. ನಮ್ಮ ಅತ್ತೆ ಹತ್ರ ಇನ್ನೇನ ಹೇಳಿ ನೋಡು.
ನನ್ನ ತವ್ರ ಮನೆ ಬಗ್ಗೆ ಆಗ್ಲಿ ನಮ್ಮ ಅಮ್ಮನ ಬಗ್ಗೆ ಆಗ್ಲಿ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಬಗ್ಗೆ ಆಗ್ಲಿ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇಲ್ಲೇನು ಎದುರಿಸ್ತಾ ಇದ್ಯಾ? ಹೋಗ್ ಸುಮ್ಮನೆ ಅಲ್ಲಿ ಹೋಗಿ ನಿಮ್ಮ ಮನೆಗೆ ನಿಮ್ಮ ಅತ್ತೆ ಹತ್ರ ತೋರ್ಸು. ನನ್ನ ಹತ್ರ ಏನ್ ನಡೆಯಲ್ಲ ನಾವು. ಅಯ್ಯೋ ತುಂಗ, ಸುಮ್ಮನೆ ನಡಿಯ. ಇವಳ ಹತ್ರ ಏನ್ ಮಾತಾಡೋದು ಸುಮ್ಮನೆ ವೇಸ್ಟ್. ಸುಮ್ಮನೆ ಜಗಳಕ್ಕೆ ಬರ್ತಾಳೆ ಅಷ್ಟೇನೆ. ಅದಕ್ಕೆ ನಾನು ಇವಳ ಹತ್ರ ಏನು ಮಾತೇ ಆಡಲ್ಲ. ಅದು ಸರಿನೇ ತಗ, ಕೊಚ್ಚೆ ಕಲ್ಲೆತ್ತು ನಾವ್ಯಾಕೆ ಮಕ್ಕದ ಮ್ಯಾಗ ಸೇರಿಸ್ಕೋಬೇಕು. ಬಾ ಹೋಗೋಣ. ನೋಡ್ದ ಈ ಕಾವಿನ? ಕೊಚ್ಚೆ ಅಂತೆ, ಕೊಚ್ಚೆ. ನಾನಲ್ವೇ ಕೊಚ್ಚೆ, ನೀವಿಬ್ರು ಕೊಚ್ಚೆಗಳು. ಹೋಗ್ರಿ, ಬಂದ್ಬಿಟ್ಟಿರ್ಲಿ ದೊಡ್ಡದಾಗಿ. ಸುಂದರತಿಗೆ ಹೇಳ್ತೀನಿ ಇರು, ಆ ಕಾವ್ಯನ ತುಂಗುನ್ ಜೊತೆ ಸೇರಕ್ ಬಿಡ್ಬೇಡ ಕಣತ್ತೆ ಅಂತಾನೆ. ಅವಾಗ ಐತೆ ಈ ಕಾವ್ಯನಿಗೆ ಮನೆ ಬಿಟ್ಟು ಹೊರಕ್ ಹೋಗ್ಬಾರ್ದವಳು, ಹಂಗ್ ಬದುಕಿಗಿಕ್ಕು ಅಂತ ಹೇಳ್ತೀನಿ. ಇಲ್ಲ ಹುಡುಗಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.